ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಭಗವದ್ಭಕ್ತರು, ವೇದಾಂತ ಪ್ರಿಯರು, ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮನುಷ್ಯರು ಬೆಳಿಗ್ಗೆ ಎದ್ದ ಕೂಡಲೇ ಯಾರನ್ನು ನೋಡಬೇಕು? ಯಾರನ್ನು ನೋಡುವುದರಿಂದ ಅವರಿಗೆ ಆ ಇಡೀ ದಿವಸವು ಮಂಗಳಮಯವಾಗಿರುತ್ತದೆ. ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಂಪತ್ತು ದೊರಕುತ್ತದೆ ಎನ್ನುವ ಪ್ರಶ್ನೆಗೆ ಒಬ್ಬ ಸುಭಾಷಿತಕಾರ ಒಂದು ಒಳ್ಳೆಯ ಸುಭಾಷಿತ ಹೇಳಿದ್ದಾರೆ. ಎದ್ದ ಕೂಡಲೇ ಈ 8 ವಸ್ತುಗಳನ್ನು ನೋಡುವುದರಿಂದ ಅವರಿಗೆ ಜೀವಮಾನದಲ್ಲಿ ನಿತ್ಯ ಸಂತೋಷ ಉಂಟಾಗುತ್ತದೆ. ಯಾವ್ಯಾವುದು? ಒಂದು ಪಟ್ಟಿಯಾಗಿದೆ ನೋಡಿ. ಕಪಿಲಾಂ, ದರ್ಪಣಂ, ಭಾನುಂ, ಭಾಗ್ಯವಂತಂಚ ಭೂಪತಿಂ, ಆಚಾರ್ಯಂ, ಅನ್ನದಾತಾರಂ, ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಈ 8 ವಸ್ತುಗಳನ್ನು ಪ್ರಾತಃ ಪಶ್ಯೇತ್, ಬೆಳಿಗ್ಗೆ ಎದ್ದ ಕೂಡಲೇ ನೋಡಬೇಕು. ಯಾರ್ಯಾರು? ಕಪಿಲಾಂ, ಹಸು. ಕಪಿಲ ಬಣ್ಣದ ಹಸುವನ್ನು ನೋಡು. ಕಪಿಲ ಬಣ್ಣವಾಗದೇ ಇದ್ದರೂ ಎದ್ದ ಕೂಡಲೇ ಕಾಮಧೇನುವಿನ ದರ್ಶನ ಸರ್ವ ಪಾಪಕ್ಷಯ, ಸರ್ವ ಪುಣ್ಯ ಅಭಿವೃದ್ಧಿಕರ. ಎದ್ದ ಕೂಡಲೇ ಹಸುವನ್ನು ನೋಡು. ಹಸು ಸಿಕ್ಕಲಿಲ್ಲ, ದರ್ಪಣಂ, ಕನ್ನಡಿ. ನಮ್ಮಲ್ಲಿ ಕನ್ನಡಿಯನ್ನು ಅತ್ಯಂತ ಪವಿತ್ರವಾದ ವಸ್ತು ಅಂತ ಹೇಳ್ತಾರೆ. ಕನ್ನಡಿಯನ್ನು ನೋಡ್ಕೊಂಡ್ಮೇಲೆ ಶುಭ ಸ್ವೀಕಾರವಾದ ಮೇಲೆ ಅವರು ಶುದ್ಧರಾದರು ಅಂತ ಹೇಳ್ತೇವಲ್ವೇ. ಕನ್ನಡಿಯ ದರ್ಶನ ಪ್ರತಿಯೊಬ್ಬರ ಮನೆಯಲ್ಲೂ ಕನ್ನಡಿ ಇದ್ದೇ ಇರುತ್ತೆ. ಕನ್ನಡಿಯನ್ನು ನೋಡು. 2 ಆಯಿತು. ಭಾನುಂ, ಸೂರ್ಯ ಭಗವಂತ. ಪ್ರತಿಯೊಬ್ಬರಿಗೂ ಉಚಿತವಾಗಿ ದರ್ಶನ ಕೊಡುವ ಮಹಾತ್ಮ ಸೂರ್ಯ ಭಗವಂತ. ಬೇರೆ ಬೇರೆ ದೇವರುಗಳಾದರೆ ದೇವರ ದರ್ಶನ ಮಾಡಬೇಕು ಅಂದರೆ, ಸ್ಪೆಷಲ್ ದರ್ಶನ ಬೇಕು ಅಂದರೆ 1000 ರೂಪಾಯಿ. ವೆಂಕಟೇಶ್ವರನ ದರ್ಶನ ಮಾಡಬೇಕು, ಅರ್ಜೆಂಟಾಗಿ ಮಾಡಬೇಕು ಅಂದರೆ 1000 ರೂಪಾಯಿ ಕೊಡಬೇಕು. ಆದರೆ ಸೂರ್ಯನ ದರ್ಶನ ಮಾಡುವುದಕ್ಕೆ ಉಚಿತ, ಯಾರು ಬೇಕಾದರೂ ನೋಡ್ಬೋದು. ಪ್ರತಿದಿನವೂ ಎದ್ದ ಕೂಡಲೇ ಸೂರ್ಯನ ದರ್ಶನ ಮಾಡುವುದರಿಂದ ಆರೋಗ್ಯ ಉಂಟಾಗುತ್ತದೆ. ಮನಸ್ಸಿಗೆ ಧೈರ್ಯ,
ಶಾಂತಿ, ಸಂತೋಷ, ಆನಂದಗಳು ಉಂಟಾಗುತ್ತವೆ. ಕಪಿಲಾಂ ಧೇನುಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ. ಭಾಗ್ಯವಂತ ಮಹಾತ್ಮರು, ಸನ್ಯಾಸಿಗಳು, ಬ್ರಹ್ಮಜ್ಞಾನಿಗಳು, ಯತಿಪುಂಗವರು ಇಂಥವರ ದರ್ಶನವನ್ನು ಮಾಡಪ್ಪ. ಎಲ್ಲಿ ಮಹಾತ್ಮರಿರ್ತಾರೋ ಅವರನ್ನು ಸ್ಮರಣೆ ಮಾಡ್ಕೊ. ದೂರ ಇದ್ದ ಫೋಟೋ ಇಟ್ಕೊ, ಅವರ ಫೋಟೋ ದರ್ಶನ ಮಾಡು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಫೋಟೋ ಇಟ್ಕೊಂಡು ನೋಡು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾವಚಿತ್ರ ಇಟ್ಕೊಂಡು ನೋಡು. ಅವರನ್ನು ನೋಡಿದ ಕೂಡಲೇ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ. 4 ಆಯಿತು. ಕಪಿಲಾಂ ಧೇನು ದರ್ಪಣಂ 2, ಭಾನುಂ 3, ಭಾಗ್ಯವಂತಂ 4, 5 ಭೂಪತಿಂ ಒಬ್ಬ ರಾಜ, ಮಹಾರಾಜ, ಪ್ರಜಾ ಪರಿಪಾಲಕ, ಧರ್ಮಸಂಧ, ನ್ಯಾಯಮೂರ್ತಿ, ಕಾರುಣ್ಯ ಸಿಂಧು ಅಂಥ ಮಹಾರಾಜನನ್ನು ನೆನಪು ಮಾಡಿಕೊಳ್ಳಪ್ಪ. ಅವನ ದರ್ಶನವನ್ನು ಮಾಡು. ಅನಂತರ ಆಚಾರ್ಯಂ, ಬಹಳ ಮುಖ್ಯವ, ಆಚಾರ್ಯ ದರ್ಶನಂ ಪುಣ್ಯಂ. ನಮಗೆ ಯಾರು ಬ್ರಹ್ಮಜ್ಞಾನೋಪದೇಶ ಮಾಡುತ್ತಿದ್ದಾರೆಯೋ ಅಥವಾ ಲೌಕಿಕ ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದಾರೆಯೋ ಅಂಥ ಆಚಾರ್ಯರ ದರ್ಶನ, ಅಂಥ ಸದ್ಗುರುಗಳ ದರ್ಶನ. ಪ್ರತಿ ದಿವಸ ಗುರುವಿನ ದರ್ಶನ ಮಾಡು. ಗುರು ಬಹಳ ದೂರದಲ್ಲಿರ್ತಾರೆ ಅಥವಾ ದೇಹತ್ಯಾಗ ಮಾಡಿರ್ತಾರೆ, ಪರವಾಗಿಲ್ಲ, ಅದು ಫೋಟೋ ಇಟ್ಕೊಂಡು ದರ್ಶನ ಮಾಡಪ್ಪ. ಇವಾಗ ಎಲ್ಲ ಕಡೆ ಬೇಕಾದಷ್ಟು ಫೋಟೋ ಸಿಕ್ಕತ್ತೆ. ನಮಗೆ ಅತ್ಯಂತ ಪೂಜ್ಯರಾಗಿರುವಂಥ ಆಚಾರ್ಯರು ಯಾರೋ ಅವರ ಫೋಟೋ ಇಟ್ಕೊಂಡು ನೋಡಿದ್ರು ಸಂತೋಷವಾಗುತ್ತೆ. ಅನಂತರ ಅನ್ನದಾತಾರಂ, ನಮಗೆ ಯಾರು ಅನ್ನವನ್ನು ಕೊಡ್ತಾ ಇದ್ದಾರೋ ಅವ್ರ ತಂದೆ, ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಮತ್ತೊಬ್ಬರು ಅತ್ತೆ ಮಾವ ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವನೋ ಒಬ್ಬ ಪುಣ್ಯಾತ್ಮ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಾವಿರಾರು ಜನಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ. ಅಂಥ ಅನ್ನದಾತವಾಗಿರುವ ಮಹಾತ್ಮನನ್ನು ಬೆಳಿಗ್ಗೆ ಸ್ಮರಣೆ ಮಾಡ್ಕೊ. ದರ್ಶನ ಮಾಡದೇ ಇದ್ದರೂ ಪರವಾಗಿಲ್ಲ, ಅಂಥವರನ್ನು ಸ್ಮರಣೆ ಮಾಡು, ಒಳ್ಳೆಯದಾಗತ್ತೆ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ 7 ಆಯಿತು. 8ನೇದು ಪತಿವ್ರತಾಂ, ಪಾತಿವ್ರತ್ಯದಿಂದ ಕೂಡಿಕೊಂಡಿರುವ ಪತಿವ್ರತ ಶಿರೋರತ್ನವಾಗಿರುವಂಥ ಮಾತೆಯರನ್ನು ನೋಡು. ಬೇಕಾದಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಸಹಸ್ರಾರು ಜನ ಪತಿವ್ರತ ರತ್ನಗಳಿದ್ದಾರೆ. ಅವರ ದರ್ಶನವನ್ನು ಮಾಡು. ಪಾತಿವ್ರತ್ಯ ಪ್ರಭಾವ ಅದ್ಭುತವಾದದ್ದು. ಆಂಜನೇಯ ಪಾತಿವ್ರತ್ಯ ಪ್ರಭಾವವುಳ್ಳಂಥ ಸೀತಾ ದರ್ಶನಕ್ಕಾಗಿ ಹೋದ, ದರ್ಶನವನ್ನು ಮಾಡಿದ. ಅನಂತರ ಲಂಕಾಪಟ್ಟಣವನ್ನೆಲ್ಲ ಬೂದಿ ಮಾಡಿದ. ಆದರೆ ಸೀತಾದೇವಿಯ ಅನುಗ್ರಹದಿಂದ ಸೀತಾ ವಾಸವಾಗಿದ್ದಂಥ ಅಶೋಕವನದಲ್ಲಿ ಏನೂ ಆಗಲಿಲ್ಲ. ಪಾತಿವ್ರತ್ಯ ಪ್ರಭಾವ. ಯಜ್ಜಸ್ತಿ ಪತಿ ಶುಶ್ರೂಷ ಯಜ್ಜಸ್ತಿ ಚರಿತಂ ತಪಃ ಯದಿ ವಾತ್ವೇಕ ಪತ್ನಿ ತ್ವಂ ಶೀತೋ ಭವ ಹನುಮತಃ ಅಂತ ಹೇಳ್ತಾರೆ. ಪಾತಿವ್ರತ್ಯ ಬಹಳ ಬಹಳ ಮುಖ್ಯವಾದ ಸಾಧನ. ಪತಿವ್ರತಾಂ, ಯಾರು ಪತಿವ್ರತ ಶಿರೋರತ್ನರಾಗಿದ್ದಾರೋ ಅಂಥ ಸ್ತ್ರೀಯರನ್ನು ದರ್ಶನ ಮಾಡು, ಸ್ಮರಣೆ ಮಾಡು. ನಮ್ಮ ತಾಯಿಯವರನ್ನು ಸ್ಮರಣೆ ಮಾಡೋಣ. ಎದ್ದ ಕೂಡಲೇ ಅಮ್ಮನ ಸ್ಮರಣೆ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ತಾ ಇದೆ ಶಾಸ್ತ್ರ. ಒಟ್ಟಿನಲ್ಲಿ ಇಂಥ 8 ಜನಗಳನ್ನು 8 ಪದಾರ್ಥಗಳನ್ನು ಬೆಳಿಗ್ಗೆ ಎದ್ದ ಕೂಡಲೇ ದರ್ಶನ ಮಾಡುವುದರಿಂದ, ಅವರ ಸ್ಮರಣೆ ಮಾಡುವುದರಿಂದ ನಮಗೆ ಆ ಇಡೀ ದಿವಸ ಶುಭಪ್ರದವಾಗುತ್ತದೆ, ಇಡೀ ದಿವಸ ಮಂಗಳಪ್ರದವಾಗುತ್ತದೆ, ಸುಖ ಸಂಪತ್ತುಗಳನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ತಾವೆಲ್ಲರೂ ಬರ್ಕೊಂಡು ಗಟ್ಟು ಮಾಡಿಕೊಂಡು ಅರ್ಥವನ್ನು ತಿಳ್ಕೊಂಡು ದರ್ಶನವನ್ನು ಮಾಡ್ಬೋದು. ಕಪಿಲಾಂ ದರ್ಪಣಂ ಭಾನುಂ
ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಪ್ರಾತಃ ಸ್ಮರೇತ್ ಪತಿವ್ರತಾಂ. ಎದ್ದ ಕೂಡಲೇ ಈ 8 ವಸ್ತುಗಳನ್ನು ದರ್ಶನ ಮಾಡುವುದರಿಂದ, ದರ್ಶನ ಸಿಗ್ತಾ ಇಲ್ವಾ, ಸ್ಮರಣೆ ಮಾಡುವುದರಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಭಾಗ್ಯವಂತನಾಗುತ್ತಾನೆ ಎನ್ನುವ ಒಂದು ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು. ನನ್ನ ಭಾಗ್ಯ ಪ್ರತಿ ದಿವಸ ಬೆಳಗ್ಗೆ 4 ವರ್ಷ ಎದ್ದ ಕೂಡಲೇ ಪಕ್ಕದಲ್ಲೇ ಗುರುಗಳ ದರ್ಶನ, ಎದ್ದ ಕೂಡಲೇ ಗುರುಗಳ ದರ್ಶನ, ಪಾದ ದರ್ಶನವಾಗ್ತಾ ಇತ್ತು. ಬಹಳ ಒಳ್ಳೆಯದು. ನಾವೆಲ್ಲರೂ ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಯಥಾಶಕ್ತಿ ಕಪಿಲಾಂ ಹಸುವನ್ನು, ದರ್ಪಣಂ ಕನ್ನಡಿಯನ್ನು, ಭಾನುಂ ಸೂರ್ಯನನ್ನು, ಭಾಗ್ಯವಂತಂ ಮಹಾತ್ಮರನ್ನು, ಭೂಪತಿಂ ಅಧಿಕಾರಿಗಳನ್ನು, ಆಚಾರ್ಯಂ ಗುರುಗಳನ್ನು, ಅನ್ನದಾತಾರಂ ಅನ್ನ ಕೊಡುತ್ತಿರುವಂಥ ಮಹಾತ್ಮನನ್ನು, ಪತಿವ್ರತೆಯನ್ನು ಕೂಡ ನೋಡುತ್ತಾ ಸ್ಮರಣೆ ಮಾಡುತ್ತಾ ಆ ದಿನವನ್ನು ಪವಿತ್ರವಾದ ಪರ್ವಕಾಲವನ್ನಾಗಿ ಮಾಡಿಕೊಳ್ಳೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.